ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಖ್ಯಾತ ಹಿನ್ನೆಲೆ ಗಾಯಕಿ BR ಛಾಯಾ ಅವರಿದ್ದಾರೆ. ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆ ನನ್ನ ಧ್ವನಿ? ಕೇಳಿಸ್ತಾ ಇದೆ. ಇವತ್ತು ದಕ್ಷಿಣ ಭಾರತದ ಗಾನ ಕೋಗಿಲೆ, ಗಾನ ಸರಸ್ವತಿ ಜಾನಕಿ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ದೂರದ ಲೋಕಕ್ಕೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ಹೇಗೆ ಸ್ಮರಿಸ್ತೀರಾ? ಜೊತೆಗೆ ಕೊನೆಯದಾಗಿ ಯಾವಾಗ ಭೇಟಿ ಆಗಿದ್ರಿ, ಏನು ಅಂತ? ಅವರು ಹೇಳದ್ನಲ್ಲಮ್ಮ, ಅವರು ಆಕ್ಚುಲಿ ಹೋಗಿದ್ದಾರೆ ಅಂತ ನನಗೆ ಅನಿಸ್ತಾನೆ ಇಲ್ಲ. ಯಾಕೆಂದ್ರೆ ಅವರ ಹಾಡುಗಳ ಮುಖಾಂತರ ಎಲ್ಲರ ಮನಸ್ಸಲ್ಲಿ, ಎಲ್ಲ ಜನರೇಷನ್, ಯಾರು ಚಿಕ್ಕವರು ದೊಡ್ಡವರು ಇಂಥವ್ರು ಅಂತಾನೆ ಇಲ್ಲ, ಎಲ್ಲರ ಮನಸ್ಸಲ್ಲಿ ಇದ್ದೇ ಇದ್ದಾರೆ. ಬಟ್ ನನಗೆ ಅವ್ರು ತುಂಬಾನೇ ಪರಿಚಯ ಅಮ್ಮ ನನಗೆ. ಯಾಕೆಂದ್ರೆ ನಾನು ಮುಂಚೆ ಎಲ್ಲ ಚೆನ್ನಾಗಿ ಹೋಗ್ತಿದ್ನಲ್ಲ ರೆಕಾರ್ಡಿಂಗ್ಗೆಲ್ಲ, ಅವಾಗೆಲ್ಲ ಅವ್ರು ಸಿಗೋರು, ಮಾತಾಡೋರು, ತುಂಬಾ ಒಂದು ಮಗುವಿನ ತರ ಅಂತಾರಲ್ಲ, ದೇವ್ರು ಅಂತ ಹೇಳ್ಬೋದು. ಸಂಗೀತ ಸರಸ್ವತಿನೇ. ಆಕೆಗೆ ಯಾವ ಹಮ್ಮು ಬಿಮ್ಮು ಇಲ್ಲ, ಎಲ್ಲಾರನ್ನೂ ಪ್ರೀತಿಯಿಂದ ನೋಡ್ತಾ ಇದ್ರು. ಅವ್ರ ಬಗ್ಗೆ ಹೇಳದ್, ನಾನು ತುಂಬಾ ಚಿಕ್ಕವಳಾಗ್ತೀನಿ ಅವ್ರ ಬಗ್ಗೆ ಹೇಳಕ್ಕೆ. ತುಂಬಾನೇ ಒಳ್ಳೆ ಗಾಯಕಿ. ಆ ಗಾಯಕಿನ ನಾನ್ ಹೇಳಕ್ ನನ್ಗೆ ಅದು ಇದೂ ಇಲ್ಲ. ಬಟ್ ಯಾವ ತರ ಹಾಡುಗಳು ಅವ್ರು ಹಾಡಿಲ್ಲ ಹೇಳಿ? ಯಾವ ತರ ಹಾಡು ನಮ್ಗೆಲ್ಲ ಅವರೇ ಮಾರ್ಗದರ್ಶನ. ಇವತ್ತಿನ ಸಿಂಗರ್ಸ್ಗೂ ಅವ್ರು, ಯಾಕಂದ್ರೆ ಎಲ್ಲ ಲೈವ್ ಹಾಡಿರೋದು ಅವರೆಲ್ಲ. ಅವಾಗೆಲ್ಲ ಇವಾಗ ಅಡ್ಜಸ್ಟ್ ಮಾಡ್ಬಿಡ್ಬೋದು. ನಿಜವಾದ ಕಲಾವಿದರು, ನಿಜವಾದ ಸಂಗೀತ ಸರಸ್ವತಿ ಅಮ್ಮ ಅವರು. ಖಂಡಿತ ಮೇಡಮ್, ನಿಜ. ಇನ್ನು ಏನೆಲ್ಲ ಕಲ್ತ್ರಿ ಅವರಿಂದ? ನೀವು ಹೇಳಿದ್ರಿ ಸಾಕಷ್ಟು ಅವ್ರು ನಿಮ್ಗೆ ಹತ್ರವಾಗಿದ್ದವರು ಅಂತ. ಏನೆಲ್ಲ ಕಲ್ತಿದ್ದೀರಾ ಅವರಿಂದ? ಅಯ್ಯೋ, ಇಂಥದ್ದು ಕಲ್ತಿಲ್ಲ ಅನ್ನೋದೇ ಇಲ್ಲ. ಆಸ್ ಎ ಸಿಂಗರು ನಾನು ಅವ್ರು ಹಾಡೋ ರೀತಿ, ಅವರ ಟೆಕ್ನಿಕ್ಸು, ಅವ್ರು ನಮ್ಗೆಲ್ಲ ಮಾರ್ಗದರ್ಶನ ಅವರಿಂದಾನೇ ಸಿಕ್ಕಿರೋದು. ಅವ್ರ ಎದುರುಗಡೆ ಇಲ್ದೇ ಇದ್ರು ಒಂಥರ ಅವ್ರ ಹಾಡುಗಳಿಂದಾನೇ ನಾವು ಎಷ್ಟು ಇವತ್ತಿಗೂ ಅವ್ರ ಹಾಡುಗಳೇ ಎಲ್ಲಾರು ಹಾಡೋದು ಅಲ್ವಾ? ಬರೀ ಕನ್ನಡ ಅಂತ ಅಲ್ವಲ್ಲ, ಮಲಯಾಳಂ, ಹಿಂದಿ, ತೆಲುಗು, ತಮಿಳು, ಆಲ್ ಓವರ್ ಇಂಡಿಯಾ ಅವರು ಅಷ್ಟು ಜನ ಅಭಿಮಾನಿಗಳಿದ್ದಾರೆ ಅವ್ರಿಗೆ. ಸ್ವಲ್ಪ ಬೇಜಾರಾಯ್ತು, ಇನ್ನು ಇರ್ಬೇಕಿತ್ತು ಅಂತ. ಇನ್ನು ಕೊನೆ ಬಾರಿ ಲಾಸ್ಟ್ ಮೀಟ್ ಮಾಡಿದ್ದು ಮೇಡಮ್ ನೀವು ಅವ್ರನ್ನ? ನಾನ್ ಸುಮಾರು ವರ್ಷಗಳೇ ಆಯ್ತಮ್ಮ. ಅಂದ್ರೆ ಒಂದು 2-3 ವರ್ಷ ಆಗಿರ್ಬೋದು. ಅವ್ರನ್ನ ಅವಾಗ ನೋಡಿದ್ ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಸಿಕ್ಕಿದ್ರೆ ಅಷ್ಟೇ. ಅವರು ಆಕ್ಚುಲಿ ಈ ಕನ್ನಡ ಸಿಂಗರ್ಸ್ಗೆ ಅವಾರ್ಡ್ಸ್ ಕೊಡ್ತಾ ಇರ್ಲಿಲ್ಲ ಆಗ ಕರ್ನಾಟಕ ಸರ್ಕಾರ. ಆಗ ಇದು ಕೊಡ್ಲೇಬೇಕು, ಇಲ್ಲಿ ಹಾಡೋರ್ಗೆ ನೀವು ಅವಾರ್ಡ್ಸ್ ಕೊಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ಸ್ವಲ್ಪ ದಿವಸ ನಾ ಬರೋದೇ ಇಲ್ಲ ಹಾಡಕ್ಕೆ ಅಂತಾನು ಹೇಳಿದ್ರು. ಅಂದ್ರೆ ಅಷ್ಟು ದೊಡ್ಡ ಮನಸ್ಸು. ಆ ಟೈಮಲ್ಲಿ ನನಗೆ ಅವಾರ್ಡ್ ಬಂತು, ಕಾಡಿನ ಬೆಂಕಿ ಅನ್ನೋ ಚಿತ್ರಕ್ಕೆ ಹಾಡಕ್ಕೆ. ಆವಾಗ ನನಗೆ ಅವರು ಕಂಗ್ರಾಚುಲೇಟ್ ಮಾಡಿ, ಫೋನ್ ಮಾಡಿ, ನೋಡಮ್ಮ ಅಟ್ಲೀಸ್ಟ್ ನಿಂಗೆ ಅವಾರ್ಡ್ ಬಂತಲ್ಲ, ಅದೇ ಖುಷಿ, ಗಾಯಕರನ್ನ ಗುರ್ತಿಸಿದ್ರಲ್ಲ ಅಂತ ಹೇಳಿ. ಅಂದ್ರೆ ಅಷ್ಟು ದೊಡ್ಡ ಮನಸ್ಸು. ಯಾವ ಒಂದು ಅಸೂಯೆ ಆಗ್ಲಿ ಇದಾಗ್ಲಿ ಯಾವುದೂ ಇಲ್ಲ ನೋಡಿ. ಅಂದ್ರೆ ಅಷ್ಟು ಸಂಗೀತ ದೇವ್ರು ಅಂತ ಹೇಳ್ಬೋದಮ್ಮ. ಅಷ್ಟೇ, ನನ್ಗೂ ಜಾಸ್ತಿ ಮಾತಾಡಕ್ ಗೊತ್ತಾಗ್ತಾ ಇಲ್ಲ. ಅವರು ಸಾಕಷ್ಟು ಹಾಡುಗಳನ್ನ ಹಾಡಿದ್ದಾರೆ, ನಿಮ್ಗೆ ಅವ್ರ ಇನ್ಸ್ಪಿರೇಷನ್ ಅಂತಲೂ ಕೂಡ ಹೇಳಿದ್ರಿ. 1-2 ಹಾಡುಗಳನ್ನ ನೀವು ಹಾಡಬಹುದಾ ಮೇಡಮ್ ಈ ಸಂದರ್ಭದಲ್ಲಿ? ಬೇಕಾಗ್ತಿದೆಮ್ಮ, ಇಂಥ ಹಾಡು ಇಲ್ಲ ಅಂತಹ ಎಷ್ಟು ಹಾಡುಗಳು. ಅಯ್ಯೋ ನಾನು ಅವ್ರ ಜೊತೆ ಮೂವೀಸ್ ಹಾಡಿದೀನಿ. ನಾನು ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ, ಅದು. ಆಮೇಲೆ ಚಿನ್ನದಂಥ ಹುಡುಗನಿಗೆ ರನ್ನದಂಥ ಹುಡುಗ ಬೇಕು, ಇದು ನಾನು ಜಾನಕಿ ಅಮ್ಮ ಒಟ್ಟಿಗೆ ಹಾಡಿದ್ದು ಅವಾಗ. ಇನ್ನು ಕೆಲವೆಲ್ಲ ಸ್ವಲ್ಪ ಅಂದ್ರೆ ಕೆಲವು ಇದಕ್ಕೆಲ್ಲ ವರ್ಕ್ ಮಾಡಿದೀನಿ, ಡಿವೋಷನಲ್ ಸಾಂಗ್ಸು ಅದಕ್ಕೆಲ್ಲಾನು ವರ್ಕ್ ಮಾಡಿದೀನಿ. ಅವರು ಎಷ್ಟು ಚೆನ್ನಾಗಿ ಹಾಡೋರು ಅಂದ್ರೆ ಮೈಕ್ ಮುಂದೆ ನಿಂತ್ರೆ ಸಾಕು, ಏನು ಗೊತ್ತಾಗ್ತಾನೆ ಇರ್ಲಿಲ್ಲ, ಹಾಡ್ತಾ ಇದಾರ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಒಂಥರ ಚೆನ್ನಾಗಿ ಹಾಡೋ ತುಂಬಾ ಕಲ್ತಿದೀವಮ್ಮ. ನಮ್ ಜನರೇಷನ್ ಸಿಂಗರ್ಸ್ ಅಂತೂ ಅವರಿಂದ ಬಹಳ ಕಲ್ತಿದೀವಿ. ಅವಾಗೆಲ್ಲ ನಾವು ಲೈವೇ ಹಾಡ್ತಾ ಇದ್ದಿದ್ದಲ್ಲ. ಸೊ ಒಂದೊಂದ್ ಹಾಡು ಒಂದೊಂದು ರತ್ನ, ಮುತ್ತು, ವಜ್ರ ಅಂತಾರಲ್ಲ, ಹಂಗೆ ಅವ್ರ ಬಗ್ಗೆ ಮಾತಾಡಕ್ ತುಂಬಾ ಚಿಕ್ಕೋಳಾಗ್ತೀನಮ್ಮ. ಹಾಗೆ ನೀವು ಹೇಳಿದ್ರೆ ಅವ್ರ ಜೊತೆ ವರ್ಕ್ ಮಾಡಿದೀರಾ, ಹಾಡುಗಳನ್ನ ಹಾಡಿದೀರಾ. ಯಾವ ರೀತಿ ಇವಾಗ ಒಂದು ಹಾಡನ್ನ ಹಾಡೋಕು ಮುನ್ನ ನೀವು ಹೇಳಿದ್ರಿ ಆಗೆಲ್ಲ ಲೈವ್ ರೆಕಾರ್ಡೆಡ್ ಇರ್ತಾ ಇರ್ಲಿಲ್ಲ ಅಂತ, ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ರು ಅವರು? ತುಂಬಾ ಶಾರ್ಪ್ ಅವ್ರು ಎಷ್ಟು ಫಾಸ್ಟ್ ಆಗಿ, ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ಹೇಳ್ಕೊಡ್ತಿದ್ದಂಗೆ ಟೇಕ್ ಅಂತ ಹೊಟ್ಟೋಗೋರು ಅವರು. ಅಂದ್ರೆ ಆಮೇಲೆ ಜಾಸ್ತಿ ಟೇಕ್ಸು ಅವ್ರು ತಗೊಂಡಿದ್ದೇ ನೋಡಿಲ್ಲ. ಅಂದ್ರೆ ಮೇಲೆ ಹಾಡಿದ 1ನೇ ಟೇಕ್ 2ನೇ ಟೇಕ್ಗೇನೆ ಓಕೆ ಆಗ್ಬಿಡೋದು. ನಾನ್ ನೋಡಿರೋ ಪ್ರಕಾರ ಅವ್ರದ್ದು ರೆಕಾರ್ಡಿಂಗ್ಸ್ ಎಲ್ಲ ನೋಡ್ತಿದ್ನಲ್ಲ,
ಎಷ್ಟು ದಿವಸಕ್ಕೆ ಅವ್ರು 8-10 ಹಾಡು ಹಾಡೋರು ಅಂತಲ್ಲಮ್ಮ ಅವಾಗೆಲ್ಲ ಅಷ್ಟು ಹಾಡೋರು, ಆ ಸ್ಟುಡಿಯೋ ಒಂದು ಈ ಸ್ಟುಡಿಯೋ ಅನ್ಕೊಂಡು. ಅದು ಲೆಜೆಂಡ್ಸ್ ಕೆಲವರು ಮಾತ್ರನೇ ಪ್ರಪಂಚದಲ್ಲಿ ಹುಟ್ಟುತ್ತಾರೆ ಅಂತಾರಲ್ಲ, ಕೋಟ್ಯಾಂತರ ಅಭಿಮಾನಿಗಳನ್ನ ಪಡೆಯೋದು ಅಷ್ಟು ಸುಲಭ ಅಲ್ಲ ಅಲ್ವಾ. ಖಂಡಿತ ಮೇಡಮ್. ನೀವು ಅವ್ರನ್ನ ತುಂಬಾ ಹತ್ರದಿಂದ ನೋಡಿದಿರ. ಅವರ ವ್ಯಕ್ತಿತ್ವ ಯಾವ ರೀತಿ ಇತ್ತು ಮೇಡಮ್? ಅಂದ್ರೆ ಎಲ್ಲರನ್ನು ಮಾತಾಡ್ಸೋದಾಗಿರ್ಬೋದು, ಅವರ ಜೂನಿಯರ್ಸ್ ಗಳನ್ನ ಮಾತಾಡ್ಸೋದಾಗಿರ್ಬೋದು. ಮಗು ತುಂಬಾ ಅದೇ ಹೇಳಿದ್ನಲ್ಲ, ಯಾವ ಎಲ್ಲರೂ ಒಂದೇ. ಒಂದ್ ಸಣ್ಣ ಮಗು ಹೋದ್ರು ಒಂದೇ, ದೊಡ್ಡವ್ರು ಹೋದ್ರು ಒಂದೇ, ಎಲ್ಲರ ಹತ್ರನೂ ಅಷ್ಟು ಪ್ರೀತಿ, ತುಂಬಾ ಪ್ರೀತಿ ಆದಂತ ವ್ಯಕ್ತಿ. ಅಷ್ಟ್ ಚೆನ್ನಾಗಿ ಮಾತಾಡ್ಸೋರು ಅವರು. ಕೂತ್ಕೊಂಡು ಸಮಾಧಾನವಾಗಿ ಮಾತಾಡಿ, ಒಂಥರ ಫ್ಯಾಮಿಲಿ ಮೆಂಬರ್ ತರ, ನಮ್ ತಾಯಿ ಜೊತೆನೆ ಮಾತಾಡ್ತಿದ್ದೀನೋ ನಾನು ಅನ್ನೋ ರೀತಿ ಇರ್ತಿತ್ತು ಅವ್ರ ಜೊತೆ ಮಾತಾಡುವಾಗ. ಹೌದೌದು. ಥ್ಯಾಂಕ್ ಯು ಸೋ ಮಚ್ ಛಾಯಾ ಮೇಡಮ್, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ.